ಕಾರ್ಮಿಕರಿಗೆ ಕೆಲಸ ಕೊಡೋದು ಅಧಿಕಾರಿಗಳಿಗೆ ಏನೇ ಬರಲಿ ಎಲ್ಲಿಯ ತನಕ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋದು ಅಧಿಕಾರಿಗಳಿಗೆ ಕಮಲಾಪುರ ತಾಲೂಕಿನ ಅಂಬಲಗ ಗ್ರಾಮ ಪಂಚಾಯತ್ನಲ್ಲಿಯ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುತ್ತಿಲ್ಲ ಅಧಿಕಾರಿಗಳು 2024-25ರಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಲಸಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಆದರೆ ತಾಲೂಕು ಪಂಚಾಯತ್ ಇಒ ಮೇಡಮ್ ಅವರು ಆ ಕೆಲಸಕ್ಕೆ ಏನದ ಆನ್ಗೋಯಿಂಗ್ ಮಾಡಬೇಕಂತ ಆನ್ಗೋಯಿಂಗೇ ಮಾಡಿಲ್ಲ ಅಂತಂದ್ರೆ ಅದು ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಂಗಿಲ್ಲ. ಅದಕ್ಕೆ ಆ ಮೇಡಮ್ ಅವರಿಗೆ ಫೋನ್ ಹಚ್ಚಿ ಮೇಡಮ್ ಅವ್ರದ್ದು ಆನ್ಗೋಯಿಂಗ್ ಮಾಡ್ರಿ, ಕೆಲಸ ಕೊಡ್ರಿ, ಅನುವು ಮಾಡಿಕೊಡ್ರಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಅವ್ರು ಏನದ ರೆಸ್ಪಾನ್ಸ್ ತೋರಿಸಲಿಲ್ಲ. ಇವತ್ತಿನ ದಿನ ಏನದ ನಾವು ಶರಣಪ್ರಕಾಶ್ ಪಾಟೀಲ್ರು ಸಚಿವರ ಮನೆಗೆ ಹೋಗಿ ಭೇಟಿ ಆದೆವು. ಅವರು ಸಿಒ ಜಡ್ಪಿ ಇದವರಿಗೆ ಸಿಒ ಸರಿಗೆ ಮಾತಾಡಿದ್ರು. ಅದು ಯಾರು ತಪ್ಪಿತಸ್ಥ ಅಧಿಕಾರಿಗಳು ಆಕ್ಷನ್ ತೋರಿ ಕೂಡಲೇ ಏನದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ರಿ, ನ್ಯಾಯ ಕೊಡ್ರಿ, ಅದು ಆನ್ಗೋಯಿಂಗ್ ಮಾಡಿಸ್ರಿ ಅಂತ ಹೇಳಿದ್ರು. ಈ ಸಿಒ ಸರಿಗೆ ನಾವು ಬಂದು ಭೇಟಿಯಾಗಿದ್ದೆವು. ಇಲ್ಲೊಂದು ಸ್ವಲ್ಪ ಹೊರಗೆ ಅರ್ಜೆಂಟ್ ಕೆಲಸ ಅದ ರೀ, ಮಿನಿಸ್ಟರ್ ಬಂದಾರ, ಹೋಗಿ ಬರ್ತೀವಿ ಕೂಡ್ರಿ ಅಂತ ಹೋಗ್ಯಾರ. ಅದಕ್ಕೆ ನಮ್ಮದು 2-3 ಡಿಮಾಂಡ್ ಅವ ಸರ್. ಒಂದು 2024-25 ಆ ಅಡಿಷನಲ್ ಅಪ್ರೂವಲ್ ಏನು ಇವ್ರು ಕೊಟ್ಟಾರಿ, ಆಕ್ಷನ್ ಪ್ಲಾನ್ ಅಡಿಷನಲ್ ಅಪ್ರೂವಲ್ ಲೇಬರ್ ಓರಿಯೆಂಟೆಡ್ ವರ್ಕ್ ಅದು ಸರ್, ಅದು ಮೆಟೀರಿಯಲ್ ಅಲ್ಲ. ಆ ಕೂಲಿ ಕಾರ್ಮಿಕರು ಕೆಲಸಗಳು ಅವು ಆನ್ಗೋಯಿಂಗ್ ಮಾಡಲಾಗ್ಯಾರ. ಇಒ ಮೇಡಮ್ ಅವರು ಲಾಗಿನ್ದಾಗ ಅವ್ರು ಅಪ್ರೂವಲ್ ಕೊಡಲಾಗ್ಯಾರ. ಇಒ ಮೇಡಮ್ ಅವರು ಅದು ಆನ್ಗೋಯಿಂಗ್ ಮಾಡಬೇಕು, ಒಂದು ಡಿಮಾಂಡ್. ಎರಡನೇದು ಏನಂದ್ರೆ ಅಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ 1 ವಾರದ ಒಳಗಾಗಿ ಕೆಲಸ ಕೊಡ್ಬೇಕು ಕೂಲಿ ಕಾರ್ಮಿಕರಿಗೆ ಪಂಚಾಯತ್ದೊಳಗೆ. ಅವರು ಕೆಲಸನೂ ಕೊಡಂಗಿಲ್ಲಾಗ್ಯಾರ, ಅದು ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ರಿಸೀವ್ಟ್ನು ಕೊಡಲಾಗ್ಯಾರ ಸರ್, ಕೆಲಸನೂ ಕೊಡಲಾಗ್ಯಾರ. ಅದಕ್ಕೆ ಇನ್ನೊಂದೇನು ವಿಷಯ ಅಂದಿ, ಲೇಬರ್ ಪೇಮೆಂಟ್ ಏನದ ಸುಮಾರು ಈಗ 2-3 ತಿಂಗಳಿಂದ ಅವ್ರ ಪೇಮೆಂಟ್ ಏನದ ಪೆಂಡಿಂಗ್ ಅದ ಸರ್. ಅವ್ರು ಕೂಲಿ ಕಾರ್ಮಿಕರು ಬಡವರು, ಅವ್ರಿಗೇನು ಹೊಲ ಇಲ್ಲ ನೆಲ ಇಲ್ಲ, ಅವ್ರಿಗೆ ಇಮಿಡಿಯೇಟ್ ಮೊದಲು ಮಾಡಿ ಕೆಲಸದ ದುಡ್ಡು ಹಾಕಬೇಕು. ಈ ಮುಂದೆ ಏನದ ಇಮಿಡಿಯೇಟ್ ಅವ್ರಿಗೆ ಕೂಲಿ ಕೆಲಸ ಕೊಡಬೇಕು. ಇರಲಿಲ್ಲ ಅಂದ್ರೆ ಅವರು ಗುಳೆ ಹೋಗೋ ಪರಿಸ್ಥಿತಿ ಬರ್ತದೆ ಸರ್. ಬಾಂಬೆ, ಪುನಃ ಹೈದರಾಬಾದ್, ಬೆಂಗಳೂರು ಅವರು ಮುದುಕರಿಗೆ ಸಣ್ಣ ಹುಡುಗರಿಗೆ ಬಿಟ್ಟು ಹೋದ್ರೆ ಇಲ್ಲಿ ಪರೇಶಾನ ಹೈರಾಣ ಆಗ್ತಾರ. ಅದಕ್ಕೆ ಎಲ್ಲರೂ ಗರೀಬರಿಗೆ ಕೂಲಿ ಕೆಲಸ ಮಾಡೋರು ಇರ್ತಾರೆ. ಅದಕ್ಕೆ ದಯಮಾಡಿ ಏನದ ನಾವು ಮಂತ್ರಿಗಳಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಸರ್ ಬಲ್ಲಿ ವಿನಂತಿ ಮಾಡ್ಕೊಂಬೋದು ಏನಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಹಿಂದಿನ ಪೇಮೆಂಟ್ ಕೊಡಬೇಕು, ಮುಂದೆ ಅವ್ರಿಗೆ ಇಮಿಡಿಯೇಟ್ ಕೆಲಸ ಕೊಡಬೇಕು. ಅದು ವರ್ಕ್ ಏನದ ಆನ್ಗೋಯಿಂಗ್ ಮಾಡ್ಬೇಕಂತೇಳಿ ನಾನು ಪಬ್ಲಿಕ್ ಪರವಾಗಿ ಕೂಲಿ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀನಿ ಸರ್. ಅದು ಆ ವರ್ಕ್ ಏನದ ರೀ, ಅವ್ರು ಪೆಂಡಿಂಗ್ ಇದ್ದು ವರ್ಕ್ ಇದು ರೀ ದಿಂದು 300 ಒಬ್ಬೊಬ್ಬರದು 30 ಹಾಜರಿ ಅಮೌಂಟ್ ಅದ ಸರ್, ಪೆಂಡಿಂಗ್ ಉಳ್ದವ. 30 ಹಾಜರಿ ಪೆಂಡಿಂಗ್ ಉಳ್ದವ. ಈಗ ಹೆಚ್ಚಿಗೆ ಮಾಡ್ಯಾರ ಸರ್ ಕೂಲಿ. ಅದೇ ಇಲ್ಲಿ ಒಂದು ಸ್ವಲ್ಪ ಅರ್ಜೆಂಟ್ ಅದ ರೀ, ಕರೆದಾರೆ, ನಾವು ಹೋಗಿ ಬರ್ತೀನಿ, ಮಿನಿಸ್ಟರ್ ಬಂದಾರ ಅಂತ ಕೂಡ್ರಿ ಅಂತ ಹೇಳಿ ಹೋಗ್ಯಾರ ಸರ್. ಬಂದು ಅದು ಆನ್ಗೋಯಿಂಗ್ನು ಮಾಡಿಸ್ತೀನಿ. ಭೇಟಿ ಶರಣಪ್ರಕಾಶ್ ಪಾಟೀಲ್ ಭೇಟಿ ಆಗಿದ್ದೇವೆ ಸರ್. ಈಗ ಅವ್ರು ಸಿಒ ಸರಿಗೆ ಮಾತಾಡಿ ಇಮಿಡಿಯೇಟ್ ಏನದ ಅದು ಆನ್ಗೋಯಿಂಗ್ ಮಾಡಿಸ್ರಿ. ಮತ್ತು ಇಲ್ಲಿ ತನಕ ಅವ್ರು ಕೂಲಿ ಕಾರ್ಮಿಕರು ಬಿಸಿಲಾಗ ಹೈರಾಣಲಿಂದ ಹಳ್ಳಿಲಿಂದ ಬರಬಾರ್ದು. ಅದು ಯಾರು ತಪ್ಪು ಮಾಡ್ಯಾರ, ಯಾರೇ ಅಧಿಕಾರಿ ಇರಲಿ, PDO ಇರಲಿ, ಇಒ ಇರಲಿ, ಅವ್ರ ಮೇಲೆ ಆ್ಯಕ್ಷನ್ ತಗೋರಿ. ಮತ್ತು ಇಮಿಡಿಯೇಟ್ ಅವರಿಗೆ ಆನ್ಗೋಯಿಂಗ್ ಮಾಡಿ ಕೆಲಸ ಕೊಡ್ರಿ ಅಂತ ಹೇಳ್ಯಾರ ಸರ್ ಫೋನ್ ಮಾಡಿ. ಅದಕ್ಕೆ ಇಲ್ಲಿ ಬಂದೀವಿ, ಇಲ್ಲಿ ಕೂಡ್ರಿ, ಒಂದು 10 ನಿಮಿಷ ಹೋಗಿ ಬರ್ತೀವಿ ಅಂತ ಹೋಗ್ಯಾರ ಸರ್ ಸಿಒ. ಹೋರಾಟ ಮಾಡೋದು ಸರ್, ಇಲ್ಲೇ ಟೆಂಟ್ ಹೊಡೆದು ಸ್ಟ್ರೈಕ್ ಮಾಡ್ತೇವೆ. ಮಿನಿಸ್ಟರ್ ಮನೆ ಆದ್ರೆ ಸ್ಟ್ರೈಕ್ ಕೊಡ್ತೇವೆ, ಶರಣಪ್ರಕಾಶ್ ಪಾಟೀಲ್ ಮನೆ ಆದ್ರೆ, ಇಲ್ಲ ಅಂದ್ರೆ ಇಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ಸಾಹೇಬ್ರ ಮನೆ ಇಲ್ಲಿ ಆಫೀಸ್ ಆದ್ರೆ ಸ್ಟ್ರೈಕ್ ಮಾಡ್ತೇವೆ ಸರ್, ಬಿಡಂಗಿಲ್ಲ. ನನ್ನ ಹೆಸರು ಕಲ್ಯಾಣರಾವ್ ಅಂಬಲಿ ಸರ್, ನಾನು ಹೋರಾಟಗಾರ ಇದ್ದೀನಿ. ಗ್ರಾಮದಿಂದ ಬಂದಿರೋದು. ನಮಗೆ ಈ ಥರ ಆದರೆ ಭಾಳ ಪ್ರಾಬ್ಲಮ್ ಆಗ್ತದ್ರಿ ಸರ್. ಬಿಸಿಲಾಗ ಎಲ್ಲರೂ ಹೆಣ್ಮಕ್ಳು ಬಂದಾರ, ಆಯಿತು. ಅದ್ರ ಮ್ಯಾಗೆ ಬದುಕೋರು ಭಾಳ ಜನ ಅರ ರೀ ಸರ್. ಬೇರೆ ಕಡೆ ಹೋದ್ರು ಮಕ್ಕಳು ಮರ್ಗಳು ಯಾವ ಥರ ವಯಸ್ಸಾದಾರ ಎಲ್ಲರೂ ಅರ. ಈಗ ನೋಡ್ರಿ 12 ಗಂಟೆ ಆಳಕ್ಕೆ ಹೊಂಟಿತ್ತು, ಆದ್ರೆ ಇನ್ನೂ ಏನೂ ರಿಯಾಕ್ಷನ್ ತಗೋತಾ ಇಲ್ಲ. ಆದಷ್ಟು ಬೇಗ ರಿಯಾಕ್ಷನ್ ತಗೊಳ್ಳಿ. ಇನ್ನು ಅದ್ರ ಮ್ಯಾಗೆ ಹಳ್ಳಿಗೆ ಹೋದಾಗ ಈಗ ಬೇಸಿಗೆ ದಿನ ಬಂತು, ಯಾವ ಕೆಲಸನೂ ಇರಲ್ಲ, ಅದ್ರ ಮ್ಯಾಗೆ ಕುಂತಿರ್ತಾರೆ. ಹಾಗಾಗಿ ದಯವಿಟ್ಟು ಎಲ್ರಿಗೂ ಸರ್ಗಳಿಗೆ ಕೇಳ್ಕೊಂಬೋದಷ್ಟೇ, ನಮ್ಗೆ ಏನಾದರೂ ಮಾಡಿ ಬೇಗ ಕೆಲಸ ಚಾಲೂ ಮಾಡಿಕೊಡಿ. ಅಂಬಲ್ಗ ಗ್ರಾಮದಿಂದ ಏನ್ರಿ ಸರ್, ಈಗ ತಿಂಗಳು ಸನಿ ಬಂತ್ರಿ ಸರ್. ಅದು ಹಿಂದಿನ ಪೇಮೆಂಟ್ನು ಆಗ್ತಾ ಇಲ್ಲ, ಆಗ್ಲಿಲ್ಲ ಸರ್. ಈಗಾದ್ರೆ ನಾವು ಬದುಕೋದು ಹೆಂಗೆ? ಅವರು ಮಾಡ್ತೀವಿ ಅಂತಾರೆ ಸರ್, ಕೊಡ್ತೀವಿ ಅಂತ ಹಂಗೆ ಮುಂದಕ್ಕೆ ಹಾಕಗತ್ತಾರೆ ಸರ್ ಕೆಲಸನ. ನಾವು ನಮ್ಗೆ ಸಿಗ್ಬೇಕ್ರಿ ಸರ್, ನ್ಯಾಯ ಸಿಗಬೇಕು ಬೇಗ, ಆದಷ್ಟು ಬೇಗ ಕೆಲಸ ವರ್ಕ್ ನಮ್ಗೆ ಕೊಡೋವರೆಗೂ ನಾವು ಇದೇ ಥರ ಹೋರಾಟ ಮಾಡ್ತಾ ಇರ್ತೀವಿ. ನಮ್ಮ ಹೆಸರು ನಾಗಮ್ಮ.
ಇಲ್ಲಿಗಾಗೆ ನಾವು ಮಾಡತ್ತಿದ್ದೇವಲ್ರಿ ನಮಗ್ ಹೊಲ ಇಲ್ಲ ನಮಗ್ ಒಂದ್ ತಾಟಕ್ಕೆ ಝೋಪಡಿ ಮನಿ ಅವ ನಾವ್ ಮಾಡ್ಬೇಕು ಉದ್ದೇಶ ಅದ್ ನೋಡ್ರಿ ನಾವು ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಇವ್ರಿಗೆ ಕರ್ಕೊಂಡು ನಾವು ಮಾಡಕತ್ತಿದೇವ್ರಿ ಇವ್ ಮೇಟ್ಗಳಿಗೆ ಬಿ ಆಫೀಸ್ ಕರ್ಕೊಂಡು ಹೋಗೋಣ ನಾಳೆಗೆ ಹಾತೇವ್ ಹಾಕಲಿ ಅಲ್ಲತ್ತಾರ ನಾವ್ ಮುದುಕೂರಿ ಎಲ್ಲಿ ಬದುಕಾರಿ ಹೇಳ್ರಿ 5 ವಾರ ಆಗ್ಯಾವ ನೋಡ್ರಿ 5 ವಾರದಿಂದ ಏನೋ ದುಡ್ಡು ಬಂದಿಲ್ರಿ ಆಫೀಸ್ಗೆ ಹೋತೇವ್ ಮನಿಗೆ ಬರ್ತೇವೆ ಒಳಕೋತ ಹಿಂದೆ ಮಕ್ಕಳಿಗೆ ಏನು ಹಾಕಾರಿ ನಾವು ಹೊಟ್ಟಿಗೆ ಏನು ಉಂಬಾರಿ ನಡ್ರಿ ಅಂತ ಹೇಳಿ ಇವ್ರು ಸಾಬ್ರಿ ಕರ್ಕೊಂಡು ನಾವು ಬಂದಿದ್ದೇವೆ ಹೊಟ್ಟೆ ತಿಪ್ಪಲಿಗಾಗೆ ಬಂದಿದ್ದೇವೆ ನಾವು ಎದ್ದು ಹೋಗಲ್ಲ ನೋಡ್ರಿ ಈಗ. ನನ್ನ ಹೆಸರು ಸಿದ್ದಮ್ಮ ಅದಾರಿ.